ಕ್ಷಮಾ ಗುಣ ಅನ್ನೋದು ಆಯಸ್ಸನ್ನ ಜಾಸ್ತಿ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾವ ದೇಶದಲ್ಲಿ, ಯಾವ ಊರಿನಲ್ಲಿ, ಯಾವ ರಾಜ್ಯದಲ್ಲಿ, ಬೇಡ ಯಾವ ಮನೆಯಲ್ಲಿ ಕೋಪದಿಂದ ಜನ ಬದುಕ್ತಾ ಇರ್ತಾರೋ, ಸ್ವಲ್ಪ ಆಂಗರ್ ಸ್ಟ್ರೆಸ್ಫುಲ್ ಲೈಫಲ್ಲಿ ಬದುಕ್ತಾ ಇರ್ತಾರೋ ಅಂಥವ್ರಿಗೆ ಆಯಸ್ಸು ಬೇಗ ಕಡಿಮೆ ಆಗೋಗುತ್ತೆ. ನಮಸ್ಕಾರ ವೀಕ್ಷಕರೇ, ಕ್ಷಮಾಗುಣದವರು ದೀರ್ಘಕಾಲ ಬದುಕ್ತಾರೆ. ಏನಿದು ಕ್ಷಮಾಗುಣದವರು ದೀರ್ಘಕಾಲ ಬದುಕ್ತಾರ? ಎಷ್ಟೋ ಜನ ಇದ್ರ ಬಗ್ಗೆ ನಂಬೋದಕ್ಕೆ ಹೋಗೋದಿಲ್ಲ. ಯಾರು ಬದುಕ್ತಾರೆ ಸ್ವಾಮಿ ಹಂಗೆ ಹಿಂಗೆ ಮಾತಾಡ್ತೀವಿ. ಅದನ್ನ ನಾವು ಯೋಚನೆ ಮಾಡೋ ರೀತಿನೇ ಬದಲಾಯಿಸ್ಕೊಂಡ್ಬಿಟ್ರೆ ಬದುಕ್ತೀವೇನೋ ಅಂತ ಅನ್ಸುತ್ತೆ. ಎಕ್ಸಾಂಪಲ್ ಕೊಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಋಷಿಗಳು, ಮುನಿಗಳು, ಯೋಗಿಗಳು ಅಂತ ಇದ್ರು. ಅವರು 100 ವರ್ಷ ಬದುಕಿರೋದನ್ನ ಕೇಳಿದೀವಿ. 150 ವರ್ಷ ಬದುಕಿದ್ರು, ಕೆಲವರು 200 ವರ್ಷ ಬದುಕಿದ್ರು ಅಂತಾನು ಹೇಳಿದ್ದಾರೆ. ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ನಾವು ನೋಡಿಲ್ಲದೆ ಇರ್ಬೋದು. ಬಟ್ ಆದ್ರೆ ಆಮೆ ಮೊಲದ ಕತೆ ನಾನು ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ನಿಮಗೆ ತಿಳಿಸಿದ್ದೀನಿ. ಆಮೆ 500 ವರ್ಷ ಬದುಕುತ್ತೆ. ಕಾರಣ ಅದ್ರ ಹಾರ್ಟ್ ಬೀಟ್ ಅನ್ನೋದು ಕಡಿಮೆ ಹೊಡ್ಕೊಳ್ಳುತ್ತೆ. 1 ನಿಮಿಷಕ್ಕೆ ಹೆಚ್ಚೆಚ್ಚು ಅಂದ್ರೆ 6 ಸಲ ಹೊಡ್ಕೊಳ್ಳುತ್ತೆ. ಮಾಮೂಲಿ ಮೊಲ ಆದ್ರೆ 140 ಸಲ ಹೊಡ್ಕೊಳ್ಳುತ್ತೆ. ಮನುಷ್ಯ 72 ಸಲ ಹೊಡ್ಕೊಳ್ಳುತ್ತೆ. ಈ ರೀತಿ ಇರುವಾಗ ಎಷ್ಟು ಹಾರ್ಟ್ ಬೀಟ್ ಕಡಿಮೆ ಹೊಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವೋ ಅಂಥದ್ರಿಂದ ನಮ್ಮ ಆಯಸ್ಸು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ಕ್ಷಮೆ ಕೂಡ ಒಂದು. ಕ್ಷಮೆಗೂ ಹಾರ್ಟ್ ಬೀಟ್ಗೂ ಏನ್ ಲಿಂಕು ಅಂತ ಯೋಚನೆ ಮಾಡ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನಮ್ಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ ಬರುತ್ತೆ. ಯಾರ ಮೇಲೆ ಕೋಪ ಮಾಡ್ಕೊಳ್ತೀವಿ, ಅದೇ ಮೈಂಡ್ ತಲೆನಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತೀವಿ. ಏನೋ ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಅದರಿಂದ ಇಲ್ಲ ನಾವು ಯಾರ ಮೇಲೆ ಕೋಪ ತೋರಿಸ್ಬೋದು. ಆ ಕೋಪದಿಂದ ರಿಯಾಕ್ಷನ್ಗಳು ಬೇರೆ ತರ ತಿಳ್ಕೋಬಹುದು. ಅದರಿಂದ ನಮಗೆ ಇಂಪ್ಯಾಕ್ಟ್ ಹಾಗೆ ಆಗುತ್ತೆ. ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ಅದನ್ನೇ ಹೇಳಿದ್ದು, ಕ್ಷಮೆ ಅಲ್ಲೇ ಕೊಟ್ಬಿಡಿ. ಈಗ ಏನೋ ಒಂದು ತಪ್ಪಾಗಿರುತ್ತೆ, ಸಿಂಪಲ್ ಆಗಿ ಅದನ್ನ ಹೋಗ್ಲಿ ಬಿಡಿ ಅಂತ ಬಿಟ್ಬಿಡ್ಬೋದು. ಇಲ್ಲ ನಮ್ಮ ಕಡೆಯಿಂದನೇ ತಪ್ಪಾಯ್ತಾ, ಸಾರಿ ಅಂತ ಕೇಳಿ ಮುಗಿಸ್ಕೊಂಡ್ಬಿಡ್ಬೋದು. ನಾವು ನಮ್ಮ ಈಗೋ ಇಂದ ಅದರಿಂದ ಹೊರಗೆ ಬರೋಕ್ಕಾಗದೆ ಅದನ್ನೇ ಇಟ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಹೋಗ್ತೀವಿ. ಅವ್ರನ್ನ ಬೈಕೊಂಡು ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬೇಕು, ನಾವು ಇವ್ರಿಗೆ ಈ ತರ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅದರಿಂದ ನಮ್ ಕೆಲಸನೂ ಹಾಳಾಗುತ್ತೆ, ಮೈಂಡ್ ಸ್ಟ್ರೆಸ್ ಇಂದ ಇರುತ್ತೆ, ಹಾರ್ಟ್ ಬೀಟ್ ಅನ್ನೋದು ಜಾಸ್ತಿ ಹೊಡ್ಕೊಳಕ್ ಶುರು ಆಗುತ್ತೆ. ನಾರ್ಮಲ್ ಆಗಿ ಕೋಪದಲ್ಲಿರುವಾಗ ನಮ್ಮ ಹಾರ್ಟ್ ಬೀಟ್ ಚೆಕ್ ಮಾಡಿ ರೈಸ್ ಆಗ್ತಾ ಹೋಗ್ತಾರೆ. 76, 80 ಈ ತರ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ಕೂಲ್ ಆಗಿದ್ದಾಗ ಚೆಕ್ ಮಾಡಿ ಹಾರ್ಟ್ ಬೀಟ್ ಅನ್ನೋದು ಕಡಿಮೆ ಇರುತ್ತೆ. ಅದಕ್ಕೆ ಧ್ಯಾನ ಮಾಡುವಾಗ ಚೆಕ್ ಮಾಡಿ ಅಂತಾರೆ. ಧ್ಯಾನ ಮಾಡುವಾಗ ಚೆಕ್ ಮಾಡಿದ್ರೆ ಹಾರ್ಟ್ ಬೀಟ್ ತುಂಬಾನೇ ಕಡಿಮೆ ಇರುತ್ತೆ. ಅದರಲ್ಲೂ ಜಪಾನ್ ಅವರು ಕ್ಷಮಾಗುಣಕ್ಕೆ ಫೇಮಸ್ಸು. ಬುದ್ಧಿಸಂ ಫಾಲೋ ಮಾಡೋರು ಕ್ಷಮಾಗುಣಕ್ಕೆ ಫೇಮಸ್ಸು ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಜಪಾನ್ ಅವರು ಫಾಲೋ ಮಾಡ್ತಾ ಇರೋದ್ರೆ ಚಿಕ್ಕ ಮಕ್ಕಳಿದ್ದಾಗಿಂದನೂ ಅವ್ರಿಗೆ ಹೇಳ್ಕೊಡ್ತಾರೆ ಕ್ಷಮೆ ಯಾವ ತರ ಕೊಡಬೇಕು, ಯಾವ ತರ ಎಲ್ಲರಿಗೂ ಗೌರವ ಕೊಡಬೇಕು ಅಂತ ಹೇಳ್ಕೊಡ್ತಾ ಬರ್ತಾರೆ. ಅದರಿಂದ ಅವ್ರಿಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ. ನಾವು ಅಂತ ವಿಷಯಗಳನ್ನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಜಪಾನ್ ನಲ್ಲಿ ನಾವು ನೋಡ್ಬೋದು, 100ರಲ್ಲಿ ಯಾರೋ ಇಬ್ಬರಿಗೆ ತುಂಬಾ ಕೋಪ ಬರ್ಬೋದು. ಇನ್ನು ಉಳಿದವರೆಲ್ಲರೂ ಕೂಲ್ ಆಗಿ ಇರ್ತಾರೆ. ಅದಕ್ಕೋಸ್ಕರನೇ ಜಪಾನೀಸ್ ಅವರ ಆಯಸ್ಸು ಜಾಸ್ತಿ. ಅಲ್ಲಿರೋರ ಆಯಸ್ಸು ಏನಿಲ್ಲ ಅಂದ್ರೆ ಸರಾಸರಿ ಲೆಕ್ಕ ಹಾಕೊಂಡು ನಮ್ಮ ದೇಶದಲ್ಲಿ ಒಂದು 60 ತಗೊಂಡ್ರೆ ಅವ್ರ ದೇಶದಲ್ಲಿ ಸುಮಾರು 90 ವಯಸ್ಸು ತನಕ ಬದುಕಿರ್ತಾರೆ ಸರಾಸರಿ ಅಂತ. 115 ವರ್ಷ ಬದುಕಿರೋರು ಈಗಲೂ ಕೂಡ ಇದ್ದಾರೆ ಜಪಾನ್ ಅಲ್ಲಿ. ಅಂದ್ರೆ ಕ್ಷಮಾ ಗುಣ ಅನ್ನೋದು ಆಯಸ್ಸನ್ನ ಜಾಸ್ತಿ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾವ ದೇಶದಲ್ಲಿ, ಯಾವ ಊರಿನಲ್ಲಿ, ಯಾವ ರಾಜ್ಯದಲ್ಲಿ, ಬೇಡ ಯಾವ ಮನೆಯಲ್ಲಿ ಕೋಪದಿಂದ ಜನ ಬದುಕ್ತಾ ಇರ್ತಾರೋ, ಸ್ವಲ್ಪ ಆಂಗರ್ ಸ್ಟ್ರೆಸ್ಫುಲ್ ಲೈಫಲ್ಲಿ ಬದುಕ್ತಾ ಇರ್ತಾರೋ ಅಂಥವ್ರಿಗೆ ಆಯಸ್ಸು ಬೇಗ ಕಡಿಮೆ ಆಗೋಗುತ್ತೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡ್ಬೋದು. ತುಂಬಾ ಅತಿಯಾದ ಕೋಪ ಇಲ್ಲ ಅತಿಯಾದ ಸ್ಟ್ರೆಸ್ಫುಲ್ ಲೈಫಲ್ಲಿ ಬದುಕ್ತಾ ಇರೋರು ಬೇಗ ಸತ್ತೋಗಿರ್ತಾರೆ. ಏನೇನೋ ಕಾಯಿಲೆಗಳು ಬರ್ತಾ ಇರುತ್ತೆ. ಅದರಿಂದ ಹೊರಗೆ ಬರಬೇಕು ಅಂದ್ರೆ ನಾವು ಫಸ್ಟ್ ಕ್ಷಮೆ ಯಾವ ತರ ಆಲಿಸೋದು ಅನ್ನೋದನ್ನ ಕಲ್ತ್ಕೋಬೇಕು. ನಾನು ಅದಕ್ಕೆ ಮೊದಲೇ ಹೇಳಿದೆ, ಕೆಲವಷ್ಟು ನಾವು ಹೋಗ್ಲಿ ಬಿಡಿ ಅಂತ ಬಿಟ್ಬಿಡ್ಬೋದು. ಯಾವೊಬ್ಬ ಬೈದ ಅದರಿಂದ ನಮ್ಗೇನು ತೊಂದರೆ ಆಗಿಲ್ಲ, ಹೋಗ್ಲಿ ಬಿಡಿ ಅಂತ ಬಿಟ್ಬಿಡ್ಬೋದು. ಇಲ್ಲ ನಮಗೆ ಯಾರ ಮೇಲೋ ಕೋಪ ಇದೆ, ನಮ್ಮ ಕಡೆಯಿಂದನೇ ತಪ್ಪಾಗಿರೋ ಅವ್ರ ಮೇಲೆ ಕೋಪ ಇದೆ, ಓಕೆ ನಾವೇ ಹೋಗ್ಬಿಟ್ಟು ಒಂದು ತಪ್ಪಾಯ್ತು ಕ್ಷಮಿಸ್ಬಿಡಿ ಅನ್ನೋದ್ರಲ್ಲಿ ನಾವೇನು ಕಳ್ಕೊಳ್ಳೋದ್ರಲ್ಲಿ ಇಲ್ಲ. ಅದರಿಂದ ನಮಗೆ ನೆಮ್ಮದಿನೂ ಸಿಗುತ್ತೆ. ನಾವು ಅವ್ರ ಹತ್ರ ಕ್ಷಮೆ ಕೇಳಿದಾಗೂ ಇರುತ್ತೆ, ಇಲ್ಲ ನಾವು ಇನ್ನೊಬ್ರನ್ನ ಕ್ಷಮಿಸಿದಾಗೂ ಇರುತ್ತೆ. ಇದನ್ನೇ ಅವರು ತಿಳಿಸಿರೋದು. ಕ್ಷಮಾಗುಣದಿಂದ ಆಯಸ್ಸು ಅನ್ನೋದು ಜಾಸ್ತಿ ಆಗುತ್ತೆ. ಯಾವತ್ತು ಕ್ಷಮಾಗುಣ ಇರೋದಿಲ್ಲ, ಆಯಸ್ಸು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನ ಫಾಲೋ ಮಾಡಿ ಅಂತ ಭಗವದ್ಗೀತೆನಲ್ಲೂ ಕೆಲವೊಂದು ಅಧ್ಯಾಯಗಳಲ್ಲಿ ತಿಳಿಸಿದ್ದಾರೆ ಅಂತ ನನಗೀಗ ಯಾರೋ ಒಬ್ರು ತಿಳಿಸಿದ್ರು. ಕ್ಷಮಿಸೋದ್ರಿಂದ ಮನುಷ್ಯ ಜಾಸ್ತಿ ವರ್ಷ ಬದುಕ್ತಾನೆ. ಆದಷ್ಟು ಇಂಥ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಅದನ್ನೇ ಅವರು ನಮಗೆ ಋಷಿ ಮುನಿಗಳು ತಿಳಿಸಿರೋದು. ಯಾವುದನ್ನ ಪ್ರಾಕ್ಟೀಸ್ ಮಾಡಬೇಕು, ಯಾವುದು ನಂಬಿಕೆ, ಯಾವುದು ಮೂಢನಂಬಿಕೆ ಅಂತ ಆ ವಿಷಯಗಳನ್ನ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಇನ್ನ ಇರೋದು ತಿಳ್ಕೊಳ್ಳೋವಂಥದ್ದು ಎಷ್ಟೋ ಇದೆ. ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.